ನೀರಿನ ಶಾಂತ ನದಿಯಲ್ಲಿ ಚಿನ್ನದ ಬೆಳಕಿನಿಂದ ಹೊಳೆಯುವ ಸಣ್ಣ ಮೀನು ಕಾಣಿಸುತ್ತದೆ. ರಾಜ ಸತ್ಯವ್ರತನು ಅದನ್ನು ಪ್ರೀತಿಯಿಂದ ಕೈಯಲ್ಲಿ ಹಿಡಿಯುತ್ತಾನೆ. ಆ ಮೀನು ದಿವ್ಯ ಧ್ವನಿಯಲ್ಲಿ ಹೇಳುತ್ತದೆ, ಮಹಾಪ್ರವಾಹ ಬರುತ್ತಿದೆ, ನಾನು ನಿಮಗೆ ರಕ್ಷಣೆ ನೀಡುತ್ತೇನೆ. ರಾಜನು ಮೀನನ್ನು ಒಂದು ಪಾತ್ರೆಯಲ್ಲಿಡುತ್ತಾನೆ. ಆದರೆ ಅದು ಕ್ಷಣ ಕ್ಷಣಕ್ಕೂ ದೊಡ್ಡದಾಗುತ್ತದೆ. ನಂತರ ಅದನ್ನು ಸಮುದ್ರಕ್ಕೆ ಬಿಡುತ್ತಾನೆ. ಈಗ ಆ ಮತ್ಸ್ಯ ದೈತ್ಯ ರೂಪದಲ್ಲಿ, ದೋಣಿಗಿಂತಲೂ ದೊಡ್ಡದು, ಸೂರ್ಯನಂತೆ ಪ್ರಕಾಶಮಾನ. ಭೀಕರ ಅಲೆಗಳ ನಡುವೆ ಋಷಿಗಳು, ಪ್ರಾಣಿಗಳು ಮತ್ತು ಪವಿತ್ರ ವೇದಗಳನ್ನು ಹೊತ್ತ ದೋಣಿಯನ್ನು ತನ್ನ ಬೆನ್ನಿನ ಮೇಲೆ ಸುರಕ್ಷಿತವಾಗಿ ಸಾಗಿಸುತ್ತದೆ. ದುಷ್ಟ ರಾಕ್ಷಸನನ್ನು ಸೋಲಿಸಿ, ವೇದಗಳನ್ನು ರಕ್ಷಿಸಿ, ಕೊನೆಯಲ್ಲಿ ಶ್ರೀ ಮಹಾವಿಷ್ಣುವಾಗಿ ರೂಪಾಂತರಗೊಳ್ಳುತ್ತಾನೆ. ಧರ್ಮ ರಕ್ಷಣೆಗಾಗಿ ನಾನು ಸದಾ ಇರುವೆನು ಎಂದು ಆಶೀರ್ವಾದ